ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಪಂಚ ಗ್ಯಾರಂಟಿಗಳು. ಅದರಲ್ಲೂ ಪ್ರಮುಖವಾಗಿ ನಾರಿ ಶಕ್ತಿಯೇ ನಾವು ಪ್ರಾಮುಖ್ಯತೆ ಕೊಡ್ತೀವಿ, ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮಾಡ್ತೀವಿ ಅಂತ ಏನ್ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತಲ್ಲ, ಅದು ಭರವಸೆಯಾಗೆ ಉಳಿತಾ? ಈ ಪ್ರಶ್ನೆ ಇದೆ. ಕಾರಣ 3 ತಿಂಗಳಿನಿಂದ ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ವಂತೆ. ಗದಗ್ನಲ್ಲಿ ಸರ್ಕಾರದ ವಿರುದ್ಧ ನಾರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಹಣ ನಂಬಿದ ಕುಟುಂಬಗಳು ಗೋಳಾಡ್ತಾ ಇದೆ. ಚುನಾವಣೆಯಲ್ಲಿ ಭರವಸೆ ನೀಡಿ ಮೋಸ ಹೋದ್ವಿ ಅಂತ ಜನ ಕಿಡಿಕಾರ್ತಿದ್ದಾರೆ. ನಾವು ಸರ್ಕಾರದ 2,000 ನಂಬಿ ಬದುಕು ನಡೆಸ್ತಾ ಇದ್ವಿ, ಈಗ 3 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರವನ್ನ ಅಥವಾ ಕಾಂಗ್ರೆಸ್ ಅನ್ನ ನಾವು ಅಧಿಕಾರಕ್ಕೆ ತಂದಿದ್ದು ತಪ್ಪಾಗ್ಬಿಡ್ತಾ ಅಂತ ಜನ, ಮಹಿಳೆಯರು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರದೆ ಗದಗನ ಗಂಗಿಮಡಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಅದೇ ಒಂದು 2,000 ರೂಪಾಯಿಂದ ನಾವು ಬದುಕು ಸಾಗಿಸ್ತಾ ಇದ್ವಿ. ಆದರೆ ಇವಾಗ 3 ತಿಂಗಳಿಂದ ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2,000 ರೂಪಾಯಿ ಬರೋಕ್ಕಿಂತ ಮೊದಲು ಜೀವನ ಹೆಂಗಿತ್ತು, ಇವಾಗ ಬಂದ್ಮೇಲೆ ಅದ್ರ ಮೇಲೆ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು? ಮೊದ್ಲ ರೀ ನಾವು ದುಡಿತಿದ್ವಿ, ತಿಂತಿದ್ವಿ, ನಮ್ದು ಏನೋ ಒಂದು ಥರ ನಡೆದಿತ್ತು ರೀ. ನಾವು ಎಲ್ಲಿ ಸಾಲ ಮಾಡ್ತಿರ್ಕಿಲ್ಲ, ಮಕ್ಕಳಿಗೆ ಏನೋ ಅದ್ರಾಗ ಇದ್ದಿದ್ರಾಗ ಇಟ್ಟಿಟ ಉಣಿಸ್ತಿದ್ವಿ ರೀ. ನಾವು ಏನೋ ಬಿಡು 2,000 ರೂಪಾಯಿ ಬರಾಕತೈತಿ ಅಂತಂದು ಏನೋ ಒಂದಿಟ್ಟು ಒಳ್ಳೆ ಎಣ್ಣೆ ತರ್ತೀವಿ, ಒಂದಿಟ್ಟು ಸಕ್ರೆ ಚಾಪಡಿ ತರ್ತಿದ್ವಿ ರೀ. ನಮಗೆ ಈ ಪರಿಸ್ಥಿತಿ ಏನು ಬಂದೈತಿ, ಇನ್ನೂ 2 ಮನೆಯಾಗ ಅವ್ರು ಎಷ್ಟೋ ಬಾಂಡೆ ಇಡ್ಲಿ, ನಾವು ತಿಕ್ಕಿ ಬರಬೇಕು, ನಾವು ಜೀವನ ಮಾಡಬೇಕು, ಮನೆ ನಡೆಸ್ಕೋಬೇಕು. ಇಂಥ ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡಾಕತ್ತೀವಿ ರೀ. ನಾವು ಎಲ್ಲಿ ಮಟ್ಟ ಹೋಗ್ತೀವ್ರಿ, ಹರ್ಯಾಕ ಹುಬ್ಳಿ ರೋಡ್ ದಾಟಿ ಹೋಗ್ತೀವ್ರಿ. ನಾವು ಎಷ್ಟು ತಿಂಗಳಾತಮ್ಮ ಬರ್ಲಂಗ? ನಮಗೆ 4 ತಿಂಗಳಾತ್ರಿ. 4 ತಿಂಗಳಾತ್ರಿ ನಮ್ಗೆ ದುಡ್ಡು ಬಂದಿಲ್ಲ. ಮೊದ್ಲು ಹಾಕಬಾರ್ದಿತ್ತು, ಒಂದೇದ್ರಿ ಹಾಕಿಂದ ನಮಗೆ ಹೆಂಗಾಗಿ ಮಾಡಿಕೊಟ್ಟು ಬಿಟ್ರ ಗೊತ್ತನ್ರಿ. ನಾಯಿಗೆ ರೊಟ್ಟಿ ಒಗದು ಆಸೆ ಹಾಕಿ ಕೈ ಬಿಟ್ಟಂಗೆ ಮಾಡಿಬಿಟ್ರು. ಆ ಥರ ನಮ್ಗೆ ಈ ಥರ ಮಾಡಬಾರ್ದಿತ್ತು ರೀ ಗೌರ್ಮೆಂಟ್. ಯಾಕಂದ್ರೆ ನಮ್ಗೆ ಅವರು ಓಟ್ ಹಾಕಿಸ್ಕೊಳ್ಳುವಾಗೂ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ, ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ಬೇರೆ ನಾವು ಹೇಳೋದಿಲ್ಲ. ಏನೋ ಸರ್ಕಾರದವ್ರು ನಮ್ಗೆ ಹಕ್ಕು ಐತಿ, ಸರ್ಕಾರ ನಮ್ಗೆ ಏನಾರು ಮುಂದೆ ಸೌಲಭ್ಯ ಮಾಡ್ತೈತಿ ಅನ್ನೋದಕ್ಕೆ ನಾವು ಆಸೆಕ್ಕನ ಹಾಕ್ತೇವೆ. ವಿನಃ ಅವ್ರಿಗೆ ಏನು ಹೇಳೋದಿಲ್ಲ ರೀ. ಅವ್ರಿಗೆ ನಾವು ಹಾಕಿದ್ರೆ ಅವರು ಸರ್ಕಾರ ಮುಂದೆ ಬರ್ತೈತಲ್ರಿ, ನಾವು ಹಾಕ್ಲಿಲ್ಲ ಅಂದ್ರೆ ಸರ್ಕಾರ ಮುಂದೆ ಬರೋದಿಲ್ಲ. ಅವ್ರು ಮುಂದಾಗಿ ಬಂದ್ರೆ ನಮ್ಗೆ ಇಟ್ಟು ಮನೆ ಕೊಡ್ತಾರ, ಏನೋ ಮಕ್ಕಳು ಕೊಟ್ಟು ನೋಡ್ತಾರ. ನಾವು ಗಂಡ್ರು ಇಲ್ದವ್ರು, ನಮ್ಮ ಗಂಡ್ರು ನಮ್ಗೆ ವಯಸ್ಸಿನಾಗ ಬಿಟ್ಟು ಸತ್ತು ಹೋಗ್ಬಿಟ್ರು. ಹೆಂಗೋ ಜೀವನ ಮಾಡಾಕತ್ತಿದ್ವಿ, ಒಂದು ಗಟ್ರಿ ಇಲ್ಲ, ಒಂದು ಪೈಖಾನಿಲ್ಲ. ಅಮ್ಮ ಈಗ ನಿಮಗೆ ಬರ್ಲಂಗೆ ಎಷ್ಟು ದಿನ ಆಯ್ತು? ಏನು ಅದ್ರ ಮೇಲೆ? ತಿಂಗಳ ಆತ್ರಿ, 8 ತಿಂಗಳ ರೇಷನಿಂದ ಇಲ್ರಿ. ಇದು ಇದು ರೊಕ್ಕದ ಇಲ್ಲ ಇಲ್ರಿ. ಅವ್ರು ಹಿಂಗೆ ಮಾಡಿದ್ರೆ ನಾವು ಮೊದಲು ಏನೋ ಒಂದು 4 ಮನೆ ಮುಸುರಿ ತಿಕ್ಕರ ತಿಂತಿದ್ರಿ. ಹೋಲ್ಬಿಡು ಏನೋ ಅಲ್ಲಿ ಅವ್ರು ಏಟ ಇಡ್ಲಿ ಮಾಡಲಿ ಅಂತೇಳಿ ಏನೋ ಒಟ್ಟು ಇದು ಕೊಟ್ಟಿನಿ. ಆಕ್ಸಿಡೆಂಟ್ ಆಗಿ 10 ವರ್ಷ ಆತ್ರಿ ನಮ್ದು. ನಮ್ಗೆ ಏನಿಲ್ಲ ಅಂತ ಹೋಲ್ಬಿಡು ಅಂತ ಬಿಟ್ಟು 2,000 ರೂಪಾಯಿ ಕೊಟ್ರೆ ಅದೇ ಜೀವನ ನಡೆಸ್ಕೊಂಡು ಹೊಂಟಿದ್ರಿ. ಈಗ 2,000 ರೂಪಾಯಿ ಸಂತಿ ಮಾಡಿದ್ರೆ ಏನೋ ನಡೀತಿತ್ತು ಬಿಡು, ಅದ್ರಾಗ ಚೂರ ಅಂತ ಹೊಂಟಿದ್ರಿ. ಇವ್ರು ಅದು ಬಂದ್ ಮಾಡಿದ್ರು, ಇದು ಬಂದ್ ಮಾಡಿದ್ರು. ಎಲ್ಲ ಬಂದಾಗ ಬರ್ತಾರ ಓಟ್ ಹಾಕ್ರಿ ಅಂತಾರ. ಓಟ್ ಹಾಕೋದಾಗ ತಾವು ಮುಗಿಸ್ಕೊಂತಾರ ಹೋಗ್ತಾರ. ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ? ನಾವು ಈಗ ಸರ್ಕಾರ ನಾವು ಹಾಕಿದ್ರೆ ಮುಂದೆ ಸರ್ಕಾರ ಆಗತ್ರಿ, ನಾವೆಲ್ಲ ಅವ್ರು ಏನು ಗೆಲಿತಾರ್ರಿ? ಏನೇನು ಅವಲಂಬನೆ ಆಗಿದ್ರಿ ಅಮ್ಮ 2,000 ರೂಪಾಯಿಂದ? ನಾವು 2,000 ರೂಪಾಯಿ ಇದ್ದಾರ್ರಿ. ಒಂದು ಸ್ವಲ್ಪ ಮನ್ಯಾಗ ಎಣ್ಣೆ, ಉಪ್ಪು, ಖಾರ, ಆನಂತರ ಹಾಲು, ಬ್ರೆಡ್ ತೊಗೊಂಬಂದು ಜೀವನ ಮಾಡ್ತಿದ್ದೀವಿ ರೀ ನಾವು. ಈಗ ಅದು 2,000 ರೂಪಾಯಿನ ಬಂದ್ ಮಾಡಿಬಿಟ್ರಿ. ಈಗ ಮಕ್ಕಳು ಮರಿಗೆ ಅದು ಎಲ್ಲ ಬಂದ್ ಮಾಡೀವ್ರಿ. ನಾವು ಬಂದ್ ಮಾಡೀವಿ. ಹುಡುಗರು ನಿಕ್ಷ್ಣ ಬಿದ್ದಂಗಾಗಿ ಬರೀ ಹಾಸ್ಪಿಟ್ಲ್ ಜರ ಬಂದು ಉರಿ ಬಂದು ಅಂತಂದು ಈ ಥರ ಆಗತೈತಿ. ಡಾಕ್ಟರ್ ಕೇಳಿದ್ರೆ ಯಾಕೆ ಮಗಳಿಗೆ ಏನಾಗೈತಿ ಅಂತಂದ್ರೆ ಇಲ್ಲ ವೀಕ್ ಆಗ್ಯಾಳ ಅಂತ ಹೇಳ್ತಾರೆ. 2,000 ರೂಪಾಯಿಂದ ಹಾಲು ಗೀಲು ಎಲ್ಲ ತರ್ತಿದ್ದೀವಿ ರೀ ಸರ್. ಹಾಲು, ಬಿಸ್ಕಿಟ್, ಬ್ರೆಡ್, ಆನಂತರ ಏನಾರ ಬುಕ್ಕ, ಪೆನ್ನು ಏನಾರ ಸಾಲಾಗ ಹೇಳಿದ್ರೆ ಅದನ್ನು ತೊಗೊಂಬರ್ತಿದ್ವಿ. ಸ್ವಲ್ಪ ಹೆಲ್ಪ್ ಐತ್ರಿ ಸರ್ ನಮ್ಗೆ. ನಾವು ಎಚ್ ಕೆ ಪಾಟೀಲ್ ಅವ್ರಿಗೆ, DS ಕುಮಾರ್ ಅವ್ರಿಗೆ ರೀ, ಸಿದ್ದರಾಮಯ್ಯ ಅವ್ರಿಗೆ ಬೇಡೋದು ಇದು ಒಂದರಿ. ದಯವಿಟ್ಟು ಹಾಕಣ್ರಿ. ಭಾಳ ಮಂದಿ ಅದರಲ್ಲಿದ್ದ ಭಾಳ ನಂಬ್ಕೊಂಡು ಕುಂತಾರ್ರಿ. ಬಂದ್ ಮಾಡಬೇಡನ್ರಿ ಅವ್ರಿಗೆ. ಇದು ಒಂದರ ನಾವು ಕೇಳ್ಕೊಳೋದು. ಆನಂತರ ನಮಗೆ ರೋಡ್ ಇಲ್ಲ ರೀ, ಇಲ್ಲಿ ಕರೆಂಟ್ ಇಲ್ಲ, ನೀರಿಂದಿಲ್ಲ. ನಮ್ದು ಭಾಳ ಕಷ್ಟ ಐತಿ ರೀ. ನಾವು ತಗಡಿಂದು ಜೋಪಡಿ ಹಾಕೊಂಡು ಇಲ್ಲೇ ಜೀವನ ಮಾಡಾಕತ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ಗದಗನ ಗಂಗಿಮಡಿ ನಿವಾಸಿಗಳು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಆದಷ್ಟು ಬೇಗ CM ಸಿದ್ದರಾಮಯ್ಯನವರು ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಂದಿತ್ತು. ಬಟ್ ಇದೇ ಈಗ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತಾ ರಾಜ್ಯದಲ್ಲಿ ಜನರಿಗೆ ಮಹಾಮೋಸ ಆಗ್ತಾ ಇದೆಯಾ ರಾಜ್ಯ ಸರ್ಕಾರದಿಂದ? ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಕಾರಣ ಏನು ಗೊತ್ತಾ? ಈ ರಿಪೋರ್ಟ್ ನೋಡಿ.
ದುಡ್ಡು ಇಲ್ಲ, ಗೃಹಲಕ್ಷ್ಮಿಯೂ ಇಲ್ಲ. ಕರ್ನಾಟಕದಲ್ಲಿ ಗ್ಯಾರಂಟಿ ಇಲ್ಲ. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿನ್ಗೂ ಫ್ರೀ ಅಂತ ಚುನಾವಣೆ ಗೆದ್ದ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿಗಳನ್ನ ಮರ್ತೇ ಹೋದಂತೆ ಕಾಣ್ತಿದೆ. ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಂತಾರಲ್ಲ, ಆ ತರಹ ಮತದಾನಕ್ಕೂ ಹಿಂದಿನ ದಿನ ದೊಡ್ಡ ಹಬ್ಬ ಬಂದ್ರೆ ಮಾತ್ರ ಹಣ ಹಾಕ್ತಿದ್ದಾರೆ. ಕಳೆದ 5 ತಿಂಗಳಿನಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಈಗ ಅವರು 32 ರೂಪಾಯಿನ 34 ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ. ಅವರು ಅದನ್ನು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಖರೀದಿ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು. ಇಲ್ಲಿ ದುಡ್ಡಿನ ಲೆಕ್ಕಕ್ಕೆ 5 kg ಲೆಕ್ಕ ದುಡ್ಡು ಕೊಡ್ತೀವಿ ಅಂತೇಳಿ ಕೊಡ್ತಾ ಇಲ್ಲ. ಅಂದ್ರೆ ಸುಳ್ಳು ಹೇಳೋದು ಕಾಂಗ್ರೆಸ್ ಕಡೆಯಿಂದ ಕಲಿಬೇಕು. ಚುನಾವಣೆ ನಡೆಯಿತು ಡೆಲ್ಲಿದು, ಸುಮಾರು 16 ಗ್ಯಾರಂಟಿಗಳು ಕೊಟ್ಟಿದ್ರಂತೆ. ಆದರೂ ಕೂಡ ಸಕ್ಸಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮಾನ್ಯ ಹರಿಪ್ರಸಾದ್ ಅವರು ಒಂದೇ ಮಾತು ಹೇಳಿದರು, ದಯವಿಟ್ಟು ಈ ಗ್ಯಾರಂಟಿಗಳನ್ನು ಬಿಡ್ರಿ, ಅಭಿವೃದ್ಧಿಯ ಕಡೆ ಗಮನ ಕೊಡಿ ಅಂತ. ಅಂದರೆ ಪಕ್ಷದ ಮತ್ತು ಸರ್ಕಾರದ ಒಳಗೇನೆ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಇವತ್ತು ಚರ್ಚೆಯಲ್ಲಿದೆ. ಮುಖ್ಯಮಂತ್ರಿಗೆ ಅಸಲಿ ಸತ್ಯವೇ ಗೊತ್ತಿಲ್ವಂತೆ. ಜನರ ಮಾತೆ ಸುಳ್ಳು ಅಂತಿದ್ದಾರೆ ಮುನಿಯಪ್ಪ. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡದೆ ಹೋದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಮಾಡಿಸ್ತಾರೆ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಆಗ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳದ್ದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ತಿಂಗಳು ನಾವು 4 ತಿಂಗಳು ಆಗ್ತಿದೆ. ಇಲ್ಲ 2 ತಿಂಗಳಿಗೆ ಒಂದೊಂದು ಸಾರಿ ಆಗ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ಭಾಗ್ಯದ ಅಕ್ಕಿ ಮತ್ತು ದುಡ್ಡು 2 ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರಿಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿ ಸ್ವಲ್ಪ ಇದಾಗಿದೆ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಗೃಹಲಕ್ಷ್ಮಿ ಹಣವೂ ಇಲ್ಲ, ಅನ್ನಭಾಗ್ಯದ ಅಕ್ಕಿ ಹಾಗೂ ಹಣವೂ ಇಲ್ಲ. ಆದ್ದರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಸಿದ್ದಣ್ಣ ಅದ್ಯಾವಾಗ ಎಚ್ಚೆತ್ತುಕೊಳ್ತಾರೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.